ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಫೋಟೋಸಿಂಥಸಿಸ್ನಲ್ಲಿ ಯಾವ್ಯಾವ ಫೋಟೋಸಿಂಥಸಿಸ್ ಅಂದರೆ ಏನು, ಡೆಫಿನಿಷನ್ ಫಾರ್ ಫೋಟೋಸಿಂಥಸಿಸ್, then photosynthesis process, where does it occur in plants, in which site of the plant body, that is leaves, on leaves, what are the requirements for the photosynthesis, ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಂದರೆ ಏನು, ಏನೇನು ಪ್ರಾಡಕ್ಟ್ಸ್ ಬೇಕಾಗ್ತದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಂದರೆ ರಾ ಮಟೀರಿಯಲ್ಸ್ ಫಾರ್ photosynthesis, then what product can be synthesized during photosynthesis, ಯಾವ ಒಂದು ವಸ್ತು ಉತ್ಪಾದನೆಯಾಗುತ್ತೆ ಅಂದಾಗ ಗ್ಲೂಕೋಸ್ ಈ ಒಂದು ಫೋಟೋಸಿಂಥಸಿಸ್ನಿಂದ ಬಿಡುಗಡೆಯಾಗುವಂತಹ ಒಂದು ಆಹಾರ ಸಸ್ಯಗಳಲ್ಲಿ. ಆ ಆಹಾರವನ್ನು ತಯಾರು ಮಾಡಬೇಕಾದ್ರೆ CO2 ಮತ್ತು H2 ಉಪಯೋಗಿಸಿಕೊಳ್ಳುತ್ತೆ ಪ್ಲಾಂಟ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅಲ್ಲಿ ರಾ ಮಟೀರಿಯಲ್ಸ್ ಆಗಿ ಯಾವ್ಯಾವ ಬೇಕಾಗುತ್ತೆ ಅಂದಾಗ CO2, H2O and light, that is sunlight, the visible spectrum. So it has different wavelength of light. The wavelength of light measured by nanometer. You know that. I told you in yesterday's class. Nanometer. So light, visible light is the one of the part of light spectrum. Light spectrum ಅಲ್ಲಿ ಒಂದು ಪಾರ್ಟ್ ಅದು ಯಾವುದು ವಿಸಿಬಲ್ ಲೈಟ್, ನಮಗೆ ಬರುವಂತಹ ಲೈಟು. ಸೊ ಇಟ್ ಹ್ಯಾಸ್ ಡಿಫರೆಂಟ್ ಕಲರ್ ಆಫ್ ವೇವ್ ಲೆನ್ಸ್, ಲೈಟ್ ವೇವ್ ಲೆನ್ಸ್, ದಟ್ ಈಸ್ ಕಾಲ್ಡ್ ವಿಡ್ ಗಯಾರ್. 7 ಬಣ್ಣಗಳಿರ್ತಕ್ಕಂತಹ ವೇವ್ ಲೆಂತ್ ಇದೆ. ಆ ವೇವ್ ಲೆಂತ್ ಸೇರಿ ನಮಗೆ ವಿಸಿಬಲ್ ಲೈಟ್ ಏನಾಗ್ತದೆ, ವೈಟ್ ಆಗಿ ಕನ್ವರ್ಟ್ ಆಗಿ ಬರುವಂಥದ್ದು. ಒಂದು ಕೋನ್ನಲ್ಲಿ ಎಲ್ಲವೂ ಮರ್ಜ್ ಆಗಿ ಆ ಬೀಮ್ ಏನು ಕೊಡುತ್ತೆ ನಮಗೆ ವೈಟ್ ಆಗಿ ಕೊಡುತ್ತೆ, ಅದನ್ನು ನಾವು ವಿಸಿಬಲ್ ಲೈಟ್ ಅಂತ ಹೇಳ್ತೇವೆ. ಇದು ಏನು ಲೈಟ್ ಸ್ಪೆಕ್ಟ್ರಮ್ನ ಒಂದು ಭಾಗ, ಇದು ಯಾವುದು ವಿಸಿಬಲ್ ಲೈಟ್ ಅಂತಕ್ಕಂಥದ್ದು. ಹಾಗಾದ್ರೆ ವೇವ್ ಲೆಂತ್ ಏನಿದೆ, ಲೈಟ್ ವೇವ್ ಲೆಂತ್ ಸ್ಟಾರ್ಟ್ಸ್ ಫ್ರಮ್ 400 to 700. 400ರಿಂದ ಪ್ರಾರಂಭವಾಗಿ ವೇವ್ ಲೆಂತ್ 700 ವರೆಗೂ ಇರ್ತಕ್ಕಂಥ ಡಿಫರೆಂಟ್ ಕಲರ್ ವೇವ್ ಲೆಂತ್ಸ್ ಅನ್ನು ನೋಡ್ತೀವಿ ವಿಸಿಬಲ್ ಲೈಟ್ ಅಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಟ್ ಫಾರ್ ದಿ ಫೋಟೋಸಿಂಥಸಿಸ್, ಬಿಕಾಸ್ ಲೈಟ್ ಎನರ್ಜಿ ಯುಟಿಲೈಸ್ಡ್ ಬೈ the plant part, that is the chloroplast in the leaves, then converted light energy into chemical energy after the synthesis of glucose, that is food, end product glucose, or that is in the form of food, ಆಹಾರದ ರೂಪದಲ್ಲಿ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. So in today's class, the photosynthesis, where it occurs, in which site of the plant body photosynthesis can occur. It is a process in which a plant prepared food itself. So you know that. But which site of the plant body where the photosynthesis takes place? The main site for photosynthesis, the main site for plant body for photosynthesis is leaf. ಎಲ್ಲಿ ನಡೆಯುತ್ತೆ ಫೋಟೋಸಿಂಥಸಿಸ್? ಎಲೆಗಳ ಭಾಗದಲ್ಲಿ ನಡೆಯುತ್ತೆ. ಸರ್ಫೇಸ್ ಆಫ್ ದಿ ಲೀಫ್, ಎಲೆಯ ಮೇಲ್ಭಾಗದಲ್ಲಿ ನಡೆಯುವಂಥದ್ದು. ಬಿಕಾಸ್ ಯಾಕೆ ಅಲ್ಲೇ ನಡೆಯುತ್ತೆ, ಯಾಕೆ ಅದು ಸ್ಟೆಮ್ ಅಲ್ಲಿ ನಡೆಯೋದಿಲ್ಲ, ರೂಟ್ ಅಲ್ಲಿ ನಡೆಯೋದಿಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ನಡೆಯೋದಿಲ್ಲ ಅಂದಾಗ, ಇನ್ ಲೀವ್ಸ್ presence of chloroplast structure, pigments. ಯಾಕೆ ಅಂದರೆ ಈ ಒಂದು ಎಲೆಯಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ಪಿಗ್ಮೆಂಟ್ಸ್ ಇದೆ, ಆ ವಸ್ತು ಇದೆ. ಆ ಕಾರಣದಿಂದ ಏನು ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು
ಎಲೆಯ ಮೇಲ್ಭಾಗದಲ್ಲೇ ನಡೆಯುವಂತಹ ಕ್ರಿಯೆ, ಒಂದು ರಿಯಾಕ್ಷನ್ ಅದು. ಈ ಏನು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದ್ವಿ, ನಾವು ಕನ್ನಡದಲ್ಲಿ ಪತ್ರ ಹರಿತು ಅಂತ ಕರಿತೇವೆ. ಇಟ್ ಈಸ್ ಗ್ರೀನ್ ಕಲರ್ಡ್ ಸ್ಟ್ರಕ್ಚರ್ ಕಂಟೈನಿಂಗ್ ಪಿಗ್ಮೆಂಟ್ಸ್. ಅನೇಕ ಬಣ್ಣದ ವಸ್ತುಗಳಿಂದ ಕೂಡಿರುವಂತಹ ವಸ್ತುಗಳನ್ನು ಒಳಗೊಂಡಿದೆ ಕ್ಲೋರೋಪ್ಲಾಸ್ಟ್ ಅನ್ನುವ ರಚನೆ, ಸ್ಟ್ರಕ್ಚರ್ ದಟ್ ಕಂಟೈನ್ಸ್ ಡಿಫರೆಂಟ್ ಕಲರ್ಡ್ ಪಿಗ್ಮೆಂಟ್ಸ್. ಕಲರ್ಡ್ ಪಿಗ್ಮೆಂಟ್ಸ್ ಅನ್ನ ಅದು ಹೊಂದಿದೆ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಎಲ್ಲಿದೆ? ಎಲೆಯಲ್ಲಿದೆ. ಹಾಗಾಗೇನೆ ದಟ್ ಈಸ್ ನಥಿಂಗ್ ಬಟ್ ಎ ಫ್ಯಾಕ್ಟರಿ ಟು ಸಿಂಥಸೈಸ್ ಫುಡ್ ಇನ್ ಪ್ಲಾಂಟ್ಸ್. ಏನು ಕ್ಲೋರೋಪ್ಲಾಸ್ಟ್ ಇದೆ ಅದು ಒಂದು ಕಾರ್ಖಾನೆ ಇದ್ದ ಹಾಗೆ, ಅಲ್ಲಿ ನಡೆಯುವಂಥದ್ದು ಆಹಾರ ತಯಾರಿಕಾ ಕ್ರಿಯೆ, ಅಲ್ಲಿ ನಡೆಯುವಂಥದ್ದು. ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಎಲೆ ಬಿಟ್ಟರೆ ಮತ್ಯಾವ ಭಾಗದಲ್ಲಿ ಇಲ್ಲ ಸಸ್ಯದಲ್ಲಿ. ಹಾಗಾಗಿ ಫೋಟೋಸಿಂಥಸಿಸ್ ಏನಿದೆ, ದಟ್ ರಿಯಾಕ್ಷನ್, ದಟ್ ಪ್ರಾಸೆಸ್ can be takes place only in the site of leaf ಮೇಲೆ ನಡೆಯುವಂಥದ್ದು of plants. So in the leaf part of the plant body, here the photosynthesis can takes place. That is the main site for the reaction. In photosynthesis, on the surface of leaf part containing number of chloroplasts, structures, number of chloroplasts or plastids. This chloroplast structure containing colored pigments. ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಿದೆ? colored pigments ಇದೆ. In the leaf, photosynthesis takes place at two sides of the leaf. Photosynthesis takes place in two ways. ಎರಡು ರೀತಿಯಲ್ಲಿ ನಡೆಯುತ್ತೆ. Or in other words, photosynthesis involved two reactions. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅನ್ನುವಂಥದ್ದು ಎರಡು ಸ್ಟೆಪ್ಸ್ ಅನ್ನ ಒಳಗೊಂಡಿದೆ. ವಾಟ್ ಆರ್ ದೋಸ್ ಸ್ಟೆಪ್ಸ್? ಯಾವುದದು ಆ ಸ್ಟೆಪ್ಸು ಅಂದಾಗ, ಒನ್ ಈಸ್ ಲೈಟ್ ರಿಯಾಕ್ಷನ್, ಸೆಕೆಂಡ್ ಒನ್ ಈಸ್ ಡಾರ್ಕ್ ರಿಯಾಕ್ಷನ್. ಸೊ ದೀಸ್ ಟೂ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಫೋಟೋಸಿಂಥಸಿಸ್ ಪ್ರಾಸೆಸ್. ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡಿಬೇಕಾದ್ರೆ ಎಲೆಗಳಲ್ಲಿ, ಅದು ಕ್ಲೋರೋಪ್ಲಾಸ್ಟ್ನ ಒಳಭಾಗದಲ್ಲಿ, ಅಲ್ಲಿ ಎರಡು ರಿಯಾಕ್ಷನ್ ಅನ್ನು ಒಳಗೊಂಡಿದೆ. ಆ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕಾದ್ರೆ ಎರಡು ಸ್ಟೆಪ್ಸ್ ಅನ್ನ ಅದು ಫಾಲೋ ಅಪ್ ಮಾಡ್ತದೆ. ಒನ್ ಟೈಪ್ ಈಸ್ ಲೈಟ್ ರಿಯಾಕ್ಷನ್, ಅನದರ್ ಸ್ಟೆಪ್ ಈಸ್ ಡಾರ್ಕ್ ರಿಯಾಕ್ಷನ್. These two involved in the photosynthesis process. Light reaction is the first or initial step of photosynthesis, where in the chloroplast the site grana site of the chloroplast in which light reaction takes place. It is the initial or first step of photosynthesis. In this light reaction, the light energy comes from the sun. That energy molecules of light is called photons. ಲೈಟ್ ಅಲ್ಲಿರ್ತಕ್ಕಂತಹ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಫೋಟಾನ್ಸ್ ಅಂತ ಕರಿತೇವೆ. ವೆನ್ ಟ್ರಾಪ್ಡ್ ದಿ ಲೈಟ್ wavelength in the sense energy molecules in that wavelength of light called photons. So the trapping of photons into the grana part where pigments are present. Different types of pigments are present. Chlorophyll, xanthophyll, carotenoids, pigments. So these pigments initiate the production of energy molecules
molecules like ATP and NADPH. ಇಲ್ಲಿ ಲೈಟ್ ರಿಯಾಕ್ಷನ್ ಅಂದ್ರೆ ಏನು ಅಂದ್ರೆ ಇದು ಕ್ಲೋರೋಪ್ಲಾಸ್ಟ್ ನ ಗ್ರಾನೋಸೈಟ್ ಅಲ್ಲಿ ನಡೆಯುತ್ತೆ. ಗ್ರಾನೋಸೈಟ್ ಅಲ್ಲಿ ನಡೆಯುತ್ತೆ. ಈ ಗ್ರಾನಾ ಭಾಗದಲ್ಲಿ ಏನಿದೆ, ಥೈಲಕಾಯ್ಡ್ಸ್ ಇದೆ. ಥೈಲಕಾಯ್ಡ್ಸ್ ಇದೆ. ಈ ಥೈಲಕಾಯ್ಡ್ಸ್ ಅಲ್ಲಿ ಏನಾಗಿರ್ತದೆ, ಪಿಗ್ಮೆಂಟ್ಸ್ ಇರ್ತದೆ, ಸ್ಟೋರ್ಡ್ ಇನ್ ಥೈಲಕಾಯ್ಡ್ಸ್. ಸೂರ್ಯನಿಂದ ಬಂದಂತಹ ಆ ಲೈಟ್ ಏನಿದೆ, ವಿಸಿಬಲ್ ಲೈಟ್ ವೇವ್ ಲೆಂತ್, ಅದು ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಹೊಂದಿರ್ತದೆ. ಲೈಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಫೋಟಾನ್ಸ್ ಅಂತ ಕರಿತೀವಿ ನಾವು. ಎನರ್ಜಿ ಮಾಲಿಕ್ಯೂಲ್ಸ್ ಆಫ್ ಲೈಟ್ ಕಾಲ್ಡ್ photons. Those photons trapping to the grana part of the chloroplast. By that time, pigments already present in the grana part in thylakoid, those pigments initiate to produce those light energy converted into the form of ATP and NADPH. These two are energy molecules. So the energy stored and form in the form of light energy in the form of ATP and NADPH. That takes place in grana part. This is called a light reaction. This is called light reaction. Light reaction is ಡಿಪೆಂಡೆಂಟ್, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಈ ರಿಯಾಕ್ಷನ್ ಏನಂತ ಹೇಳ್ತೇವೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಇದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು, ಲೈಟ್ ವೇವ್ ಲೆಂತ್ ಬೇಕೇ ಬೇಕು. ಈ ವೇವ್ ಲೆಂತ್ ಇಂದ ನಡೆಯುವ ರಿಯಾಕ್ಷನ್ ಗ್ರಾನದಲ್ಲಿ ಲೈಟ್ ರಿಯಾಕ್ಷನ್ ಅಂತ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಏನಾಗುತ್ತೆ ಈ ರಿಯಾಕ್ಷನ್ ಅಲ್ಲಿ? So the photons enter into the grana part, pigments. So colored pigments initiates to produce ATP and NADPH. In light reaction, production of ATP and NADPH energy molecules. Then coming to the dark reaction, second step of photosynthesis. Second step of photosynthesis. Dark reaction takes place in the stroma part of chloroplast. ಇದು ಎಲ್ಲಿ ನಡೆಯುತ್ತೆ? ಸ್ಟ್ರೋಮಾ ಪಾರ್ಟ್ ಅಲ್ಲಿ ನಡೆಯುತ್ತೆ. ನಂತರ ನಾನು ಫಿಗರ್ ಅಲ್ಲಿ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸ್ಟ್ರೋಮಾ ಪಾರ್ಟ್ ಅಲ್ಲಿ ನಡೆಯುತ್ತೆ. Here in this reaction it is also called light independent reaction. ಇದನ್ನೇನಂತ ಹೇಳ್ತೀವಿ? ಲೈಟ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿರುವಂತಹ ರಿಯಾಕ್ಷನ್ ಇದು. ಬಿಕಾಸ್ ಇನ್ ಡಾರ್ಕ್ ರಿಯಾಕ್ಷನ್ ಯುಟಿಲೈಸೇಷನ್ ಆಫ್ ATP and NADPH to form or to synthesize glucose. ಲೈಟ್ ರಿಯಾಕ್ಷನ್ ಅಲ್ಲಿ ಬಿಡುಗಡೆಯಾದಂತಹ ATP ಮತ್ತು NADPH ಅನ್ನು ಬಳಸಿಕೊಂಡು ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಇದಕ್ಕೆ ಲೈಟ್ ಬೇಕಾಗಿಲ್ಲ, ಫೋಟಾನ್ಸ್ ಬೇಕಾಗಿಲ್ಲ. ಈ ಡಾರ್ಕ್ ರಿಯಾಕ್ಷನ್ ಅಲ್ಲಿ ATP NADPH ಅನ್ನು ಬಳಸಿಕೊಂಡು ಗ್ಲೂಕೋಸ್ ತಯಾರಿಕೆ ನಡೆಯುತ್ತೆ. ಇದು ಡಾರ್ಕ್ ರಿಯಾಕ್ಷನ್. ಹಾಗಾಗಿ ಇದನ್ನೇನಂತ ಹೇಳ್ತೇವೆ? ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್. ಸೊ ಇನ್ ಫೋಟೋಸಿಂಥಸಿಸ್ two reaction takes place in two steps. One is light reaction, another one is dark reaction. And look at this diagram. This is the structure of chloroplast. ಎಲೆಯಲ್ಲಿರುವಂತಹ ಪತ್ರಹರಿತು ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ. ಹೀಗೆ ಕ್ಲೋರೋಪ್ಲಾಸ್ಟ್ ಸಂಖ್ಯೆ ಬಹಳ ಇರ್ತದೆ ಎಲೆಗಳಲ್ಲಿ, 2, 3, 10. ಸೊ ಮೋರ್ ದ್ಯಾನ್ 60, 60ಕ್ಕಿಂತ ಹೆಚ್ಚು ಈ ತರ ರಚನೆಗಳಿರ್ತದೆ ಎಲೆಗಳಲ್ಲಿ, ಬೇರೆ ಬೇರೆ ಸಸ್ಯಗಳಲ್ಲಿ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ದಿಸ್ ಈಸ್ ಔಟರ್ ಮೆಂಬ್ರೇನ್, ದಿಸ್ ಈಸ್ ಇನ್ನರ್ ಮೆಂಬ್ರೇನ್. Then inside the chloroplast, the structure is called grana. This is the grana part of chloroplast. In the grana part, disc-like or plate-like structure called thylakoids. Look at this. So this is grana. Grana containing disc-shaped or plate-like structures called
ಆ ಗ್ರಾನದಲ್ಲಿ ಏನಿದೆ ತಟ್ಟೆಯಾಕಾರದ ರಚನೆಯನ್ನ ನೋಡ್ತೇವೆ. ಈ ತಟ್ಟೆಯಾಕಾರದ ಅನೇಕ ರಚನೆಯನ್ನ ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ವೇರ್ ದಿ ಪಿಗ್ಮೆಂಟ್ಸ್ ಆರ್ ಸ್ಟೋರ್ಡ್. ಏನು ಕಲರ್ ಪಿಗ್ಮೆಂಟ್ಸ್ ಅಂತ ಹೇಳಿದ್ವಿ, ಆ ಪಿಗ್ಮೆಂಟ್ಸ್ ಈ ಥೈಲಕಾಯ್ಡ್ ಒಳಗಡೆ ಇರ್ತದೆ. ಇದಿಷ್ಟನ್ನು ಸೇರಿ ಗ್ರಾನ ಅಂತ ಕರಿತೇವೆ. ಈಗ ಲೈಟ್ ರಿಯಾಕ್ಷನ್ ಈ ಗ್ರಾನದಲ್ಲಿ ನಡೆಯುತ್ತೆ. ಬೈ ದಟ್ ಟೈಮ್ ಟ್ರಾಪಿಂಗ್ ಆಫ್ ಲೈಟ್ ವೇವ್ ಲೆಂತ್. ಇಲ್ಲಿಂದ ಸೂರ್ಯನಿಂದ ಬೆಳಕಿನ ಕಿರಣಗಳೇನಾಗ್ತದೆ, ಡಿಫರೆಂಟ್ ವೇವ್ ಲೆಂತ್ ಅಲ್ಲಿ ಇಲ್ಲಿಗೆ ಬಂದು ತಲುಪುತ್ತೆ, ಗ್ರಾನವನ್ನ ತಲುಪುತ್ತೆ. ಆ ವೇವ್ ಲೆಂತ್ ಆಫ್ ಲೈಟ್ ಅಲ್ಲಿ ಎನರ್ಜಿ ಮಾಲಿಕ್ಯೂಲ್ ಇರ್ತದೆ. ಲೈಟ್ ಅಲ್ಲಿ ಎನರ್ಜಿ ಮಾಲಿಕ್ಯೂಲ್ ಇರ್ತದೆ. ಆ ಎನರ್ಜಿ ಮಾಲಿಕ್ಯೂಲ್ ಅನ್ನ ನಾವು ಫೋಟಾನ್ಸ್ ಅಂತ ಕರಿತೀವಿ. ಈ ಫೋಟಾನ್ಸ್ ಏನಾಗ್ತದೆ, ಗ್ರಾನ ಪಾರ್ಟಿಗೆ ಟ್ರಾಪ್ ಆಗ್ತದೆ, ಬೀಳುತ್ತೆ, ಬಂದಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ. ಆಗ ಇಲ್ಲಿರ್ತಕ್ಕಂಥ ಪಿಗ್ಮೆಂಟ್ಸ್ ಏನಿದೆ, ಈ ಪಿಗ್ಮೆಂಟ್ಸ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತದೆ. ಯಾವುದು ಫೋಟಾನ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ತದೆ. ಮಾಡ್ಕೊಂಡು ಏನ್ ಮಾಡ್ತದೆ, ಅಲ್ಲಿ ATP ಮತ್ತು NADPH ಅನ್ನುವಂತಹ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಬಳಸ್ಕೊಂಡು ಲೈಟ್ ಎನರ್ಜಿ ಬಳಸ್ಕೊಂಡು ATP ಮತ್ತು NADPH ಏನಿವೆರಡು ಎನರ್ಜಿ ಮಾಲಿಕ್ಯೂಲ್ಸ್ ಇದನ್ನ ಬಿಡುಗಡೆ ಮಾಡ್ತದೆ. ಇದನ್ನೇ ನಾವೇನಂತ ಕರಿತೇವೆ, ಲೈಟ್ ರಿಯಾಕ್ಷನ್ ಅಂತ ಕರಿತೇವೆ. ಯಾವುದರಿಂದ ನಡೆಯುತ್ತಿದ್ದು, ಸೊ ಡಿಪೆಂಡೆಂಟ್ ಆನ್ ಲೈಟ್, ಹೆನ್ಸ್ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ದೆನ್ ದಿ ರಿಲೀಸಿಂಗ್ ಆಫ್ ATP ಅಂಡ್ NADPH. ಏನೇನು ರಿಲೀಸ್ ಆಗ್ತದೆ, ATP ಪ್ಲಸ್ NADPH ಎನರ್ಜಿ ಮಾಲಿಕ್ಯೂಲ್ಸ್ ರಿಲೀಸ್ಡ್ ಫ್ರಮ್ ದಿ ಲೈಟ್ ರಿಯಾಕ್ಷನ್. In dark reaction, so the rest space is called, in the chloroplast, the rest space is called stroma. ಇಲ್ಲೋಡಿ ಇಲ್ಲೇ ಹೊರಗಡೆ ಇದೆಯಲ್ಲ ಈ ಸ್ಪೇಸ್ ಅನ್ನ ನಾವು ಸ್ಟ್ರೋಮಾ ಅಂತ ಕರಿತೇವೆ. ಈ ಎರಡು ಗ್ರಾನಗಳು ಮಧ್ಯದಲ್ಲಿ ಈ ತರ ಲಿಂಕ್ ಇರ್ತದೆ, ಕನೆಕ್ಟೆಡ್ ಬೈ ಎ ಲಿಂಕ್ ಕಾಲ್ಡ್ ಸ್ಟ್ರೋಮಾ ಲ್ಯಾಮೆಲೆ. ಏನಂತ ಕರಿತೀವಿ ಅದನ್ನ, ಸ್ಟ್ರೋಮಾ ಲ್ಯಾಮೆಲೆ. ಈಗ ಡಾರ್ಕ್ ರಿಯಾಕ್ಷನ್ ಎರಡನೇ ಹಂತ, ಸೆಕೆಂಡ್ ಸ್ಟೆಪ್ ಆಫ್ ದಿ ಫೋಟೋಸಿಂಥಸಿಸ್. ಇನ್ ದಿಸ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸ್ಟ್ರೋಮಾ. ಈ ರೆಸ್ಟ್ ಸ್ಪೇಸ್ ಇದೆಯಲ್ಲ ಇಲ್ಲಿ ನಡೆಯುತ್ತೆ, ಅದನ್ನೇನಂತ ಕರಿತೀವಿ, ಸ್ಟ್ರೋಮಾ. ಅಲ್ಲಿ ಯಾವ್ದು ನಡೆಯುತ್ತೆ, ಡಾರ್ಕ್ ರಿಯಾಕ್ಷನ್ ನಡೀತದೆ. ಡಾರ್ಕ್ ರಿಯಾಕ್ಷನ್ ಅನ್ನ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಬಿಕಾಸ್ ಇದಕ್ಕೆ ಲೈಟ್ ಬೇಕಾಗಿಲ್ಲ, ಸೊ ಇಟ್ ನೀಡ್ ನಾಟ್ ಲೈಟ್ ಆರ್ ಫೋಟಾನ್ಸ್, ಬಟ್ this reaction utilized ATP and NADPH from the light reaction. So the light reaction molecules like ATP and NADPH utilized by dark reaction, that is stroma, to synthesize glucose. ಏನ್ ಮಾಡುತ್ತೆ, ಅದನ್ನ ಬಳಸ್ಕೊಂಡು ಗ್ಲೂಕೋಸ್ ಆಹಾರವನ್ನ ಸಿಂಥಸೈಸ್ ಮಾಡ್ತದೆ. Then that glucose, synthesized glucose stored in the form of starch. ಇಲ್ಲಿ ಸ್ಟಾರ್ಚ್ ಆಗಿ ಆ ಎಲೆ ಸ್ಟ್ರೋಮಾದಲ್ಲಿ ಏನಾಗುತ್ತೆ, ಅಲ್ಲಿ ಸ್ಟೋರ್ ಆಗ್ತದೆ. ಈ ಎರಡು ರಿಯಾಕ್ಷನ್ ಅನ್ನ ನಾವೇನಂತ ಕರಿತೇವೆ, ಫೋಟೋಸಿಂಥಸಿಸ್ ಅಲ್ಲಿ ನಡೆಯುವ ಎರಡು ರಿಯಾಕ್ಷನ್. ಒನ್ ಈಸ್ ಸ್ಟೆಪ್ಸ್, ಒನ್ ಈಸ್ ಲೈಟ್ ರಿಯಾಕ್ಷನ್, ಫಸ್ಟ್ ಸ್ಟೆಪ್. ಅನದರ್ ಈಸ್ ಡಾರ್ಕ್ ರಿಯಾಕ್ಷನ್, ಸೆಕೆಂಡ್ ಸ್ಟೆಪ್. ಎಲ್ಲಿ ನಡೆಯುತ್ತೆ ಲೈಟ್ ರಿಯಾಕ್ಷನ್, ಗ್ರಾನ. ಡಾರ್ಕ್ ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ, ಸ್ಟ್ರೋಮಾ. ಇದನ್ನೇನಂತ ಕರಿತೇವೆ, ಲೈಟ್ ಡಿಪೆಂಡೆಂಟ್. ಇದನ್ನೇನಂತ ಕರಿತೀವಿ, ಲೈಟ್ ಇಂಡಿಪೆಂಡೆಂಟ್ ಅಂತ ಕರಿತೇವೆ. So this is the structure where the photosynthesis, where those two reactions takes place in that part, that is chloroplast part of the leaf. Then how many pigments are involved in this process, in this photosynthesis process? ಈ ಸ್ಟ್ರೋಮಾ ಇದರಲ್ಲಿ ಏನಿದೆ, ಯಾವುದು ಕ್ಲೋರೋಪ್ಲಾಸ್ಟ್ ಅಲ್ಲಿ ಗ್ರಾನ ಮತ್ತು ಸ್ಟ್ರೋಮಾ ಪಾರ್ಟ್ ಇದೆ. ಲೈಟ್ ಡಾರ್ಕ್ ರಿಯಾಕ್ಷನ್ ನೋಡಿದ್ವಿ. ಈಗ ಯಾವ ಭಾಗದಲ್ಲಿ ಆ ಪಿಗ್ಮೆಂಟ್ಸ್ ಇದೆ, ಎಂತಹ ಪಿಗ್ಮೆಂಟ್ಸ್ ಇನ್ವಾಲ್ವ್ ಆಗಿದೆ ಅನ್ನೋದು, ಹೌ ಮೆನಿ ಪಿಗ್ಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಲೈಟ್ reaction. So coming to the
types of pigments. In the grana part of the chloroplast, ಈ ರಚನೆಯನ್ನು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಪತ್ರಹರಿತು. In the grana part of chloroplast, where the different colored pigments are stored. ಅಲ್ಲೇನಾಗಿದೆ, ಗ್ರಾನಾ ಪಾರ್ಟ್ ಅಲ್ಲಿ ವಿಧವಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ಪಿಗ್ಮೆಂಟ್ಸ್, ಕಲರ್ಡ್ ಪಿಗ್ಮೆಂಟ್ಸ್ ಇದೆ. ಈ ತರ ಏನಿದೆ, ಥೈಲಕಾಯ್ಡ್ ಇದೆ. These are called thylakoids ಅಂತ ಕರಿತೀವಿ. Entire part is called grana ಅಂತ ಕರಿತೇವೆ. ಈಗ ಇಲ್ಲಿ ಪಿಗ್ಮೆಂಟ್ಸ್ ಸ್ಟೋರ್ ಆಗಿದೆ. How many types of pigments are stored in the thylakoid part of grana? So we can identify 4 types of pigments are present in the thylakoid of grana. What are those 4 types of pigments? So the first pigment, chlorophyll A. Then second pigment, chlorophyll B. Third one, carotenoids. Then fourth one, xanthophylls. So these are different colored pigments present in the thylakoid of grana part. So chlorophyll A is a blue-green colored pigment. ನೀಲಿ ಮಿಶ್ರಿತ ಹಸಿರು ಬಣ್ಣದ ವಸ್ತುಗಳು, ಅವುಗಳನ್ನ ಕ್ಲೋರೋಫಿಲ್ ಎ ಅಂತ ಕರಿತೇವೆ. ಕ್ಲೋರೋಫಿಲ್ ಬಿ is yellow green pigment. ಹಳದಿ ಮಿಶ್ರಿತ ಹಸಿರು ಬಣ್ಣದ ವಸ್ತುಗಳು, ಅದನ್ನ ಕ್ಲೋರೋಫಿಲ್ ಬಿ ಅಂತ ಕರಿತೇವೆ. Carotenoids, that is orange colored pigments. Xanthophylls, yellow colored pigments. ಹೀಗೆ 4 ರೀತಿಯ ಬಣ್ಣದ ವಸ್ತುಗಳು ಗ್ರಾನಾ ಪಾರ್ಟ್ ಅಲ್ಲಿ ಇದೆ. ಇವುಗಳನ್ನೇ ನಾವು ಕಲರ್ಡ್ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಈ ಎಲ್ಲಾ ಪಿಗ್ಮೆಂಟ್ಸ್ ಗಳ ಸಹಾಯದಿಂದ ಲೈಟ್ ರಿಯಾಕ್ಷನ್ ನಡೆಯುತ್ತೆ. ಕ್ಲೋರೋಫಿಲ್ ಎ ಅದು ನೀಲಿ ಮಿಶ್ರಿತ ಹಸಿರು ಬಣ್ಣ. ಕ್ಲೋರೋಫಿಲ್ ಬಿ ಅನ್ನೋದು ಅದು ಹಳದಿ ಮಿಶ್ರಿತ ಹಸಿರು ಬಣ್ಣ. ಹಾಗೆ xanthophylls ಅನ್ನುವುದು ಹಳದಿ ಬಣ್ಣ. ಹಾಗೆ ಕೆರೋಟಿನಾಯ್ಡ್ಸ್ ಅನ್ನುವುದು ಆರೆಂಜ್ ಕಲರ್, ಕಿತ್ತಳೆ ಬಣ್ಣ. ಹೀಗೆ ಬಣ್ಣದ ವಸ್ತುಗಳಿದೆ, ಕಲರ್ಡ್ ಪಿಗ್ಮೆಂಟ್ಸ್ ಇದೆ. ಸೊ ದೀಸ್ 4 types of pigments ಇನ್ವಾಲ್ವ್ಡ್ ಇನ್ ದಿ ಲೈಟ್ ರಿಯಾಕ್ಷನ್. ಇವೆಲ್ಲವೂ ಭಾಗವಹಿಸುತ್ತೆ ಲೈಟ್ ರಿಯಾಕ್ಷನ್ ಅಲ್ಲಿ. Among these, chlorophyll A pigment, that pigment play a major role in light reaction because chlorophyll A pigments absorbed the highest wavelength of light, that is the 680 to 700. ಈ ಕ್ಲೋರೋಫಿಲ್ ಎ ಅನ್ನುವಂಥ ಪಿಗ್ಮೆಂಟ್ ಏನಿದೆ, ಉಳಿದಂತಹ ಪಿಗ್ಮೆಂಟ್ಸ್ ಗಳಿಗಿಂತ ಲೈಟ್ ವೇವ್ ಲೆಂತ್ ಅನ್ನ ಹೆಚ್ಚಾಗಿ ಅಬ್ಸಾರ್ಬ್ ಮಾಡಿಕೊಳ್ತದೆ. ಅದು ಹೈಯೆಸ್ಟ್ ಯಾವುದು, 680 to 700. ವೇವ್ ಲೆಂತ್ ಆಫ್ 680 ಅಂಡ್ ವೇವ್ ಲೆಂತ್ ಆಫ್ 700. ಆ ಪ್ರಮಾಣದ ವೇವ್ ಲೆಂತ್ ಅನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಏನ್ ಮಾಡ್ತದೆ, ಗ್ರಾನಾ ಪಾರ್ಟ್ ಅಲ್ಲಿ ATP NADPH ಅನ್ನ ಪ್ರೊಡ್ಯೂಸ್ ಮಾಡ್ತದೆ, ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಈ ಇಷ್ಟೋ ಪಿಗ್ಮೆಂಟ್ಸು ಲೈಟ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತದೆ. ಏನು ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಲೈಟ್, ವಿಸಿಬಲ್ ಲೈಟ್ ಒಂದು ಭಾಗ. ಈ ವೇವ್ ಲೆಂತ್ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದಾಗ, ಲುಕ್ ಅಟ್ ದಿಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಇನ್ ದಿ ಫಸ್ಟ್ ಡಯಾಗ್ರಾಮ್, ಹಿಯರ್ ಡಿಫರೆಂಟ್ ಕಲರ್ಡ್ ಪಿಗ್ಮೆಂಟ್ಸ್ ಇನ್ವಾಲ್ವ್ಡ್ ಇನ್ ಲೈಟ್ ರಿಯಾಕ್ಷನ್. ದಿಸ್ ಈಸ್ ಕ್ಲೋರೋಫಿಲ್ ಎ. ನೋಡಿ, ಹೈಯೆಸ್ಟ್ ಪೀಕ್ ಲೆವೆಲ್ ಅಲ್ಲಿ ಇದೆ, ಅಂದ್ರೆ ಹೆಚ್ಚಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುವಂತ ಪಿಗ್ಮೆಂಟ್ಸ್. ಮತ್ತೆ ಲೈಟ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುವಂತ ಪಿಗ್ಮೆಂಟ್ಸ್ ಯಾವುದು, ಕ್ಲೋರೋಫಿಲ್ ಎ. ನೋಡಿ, ಹೈ ಪೀಕ್ ಅಲ್ಲಿ ಇದೆ, ಪೀಕ್ ಲೆವೆಲ್ ಅಲ್ಲಿ ಇದೆ. ದೆನ್ ದಿಸ್ ಈಸ್ ಕೆರೋಟಿನಾಯ್ಡ್ಸ್, ದಿಸ್ ಒನ್ ಇಸ್ xanthophylls and chlorophyll B. So 4 types of pigments are involved in the light reaction in photosynthesis. Among 4, chlorophyll A absorbed
680 wavelength to 700 wavelength of light. That light has light energy molecules, photons trapped into the grana part, thylakoid part. By that time, chlorophyll A pigments absorbed the heavy amount of the light wavelength 680 to 700. Then to produce or initiates the formation of ATP and NADPH molecules. Those are the pigments involved in the photosynthesis, that is in a light reaction. So ಯಾವ pigments ಅಂತ ಗೊತ್ತಾಯ್ತಲ್ಲ? Chlorophyll A, chlorophyll B, carotenoids and xanthophyll pigments. Among four, which one has absorbed highest wavelength of light? That is chlorophyll A. Idu how many pigments involved in the photosynthesis reaction? ಇದನ್ನ ನೀವು ಬರಿಬೇಕಾಗ್ತದೆ. ಇಷ್ಟು ಏನಾಗುತ್ತೆ ರಿಯಾಕ್ಷನ್ ಅಲ್ಲಿ ನಾವು ನೋಡುವಂಥದ್ದು. ದಟ್ ವಾಟ್ ಈಸ್ ಲೈಟ್ ರಿಯಾಕ್ಷನ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಏನಾಗಬಹುದಲ್ಲಿ ಲೈಟ್ ರಿಯಾಕ್ಷನ್ ಅಲ್ಲಿ? ಯಾವ ಟೈಪ್ ಟ್ರ್ಯಾಪ್ ಆಗ್ತದೆ ಫೋಟಾನ್ಸು? ಹೇಗೆ ಅದು ಎನರ್ಜಿ ಮಾಲಿಕ್ಯೂಲ್ ಆಗಿ ರಿಲೀಸ್ ಆಗ್ತದೆ ಅನ್ನೋದನ್ನ ನೋಡೋಣ. ಬ್ರೀಫ್ ಅಕೌಂಟ್ ಆಫ್ ಲೈಟ್ ರಿಯಾಕ್ಷನ್. ಸೊ ಇನ್ ಲೈಟ್ ರಿಯಾಕ್ಷನ್, pigments are stored in thylakoid part of grana. ಈ ಭಾಗದಲ್ಲಿ ಆಲ್ರೆಡಿ ಆ 4 ಪಿಗ್ಮೆಂಟ್ಸ್ ಏನಾಗಿರ್ತದೆ, ಸ್ಟೋರ್ ಆಗಿರ್ತದೆ. ಸೊ these pigments stored in the thylakoid part to create a center. ಈಗ ಥೈಲಕಾಯ್ಡ್ ಪಾರ್ಟ್ ಅಲ್ಲಿ ಏನು ಸ್ಟೋರ್ ಆಗಿದ್ದಲ್ಲ ಈ ಪಿಗ್ಮೆಂಟ್ಸ್, ಇದು ಇಷ್ಟು ಈ ತರ ಸ್ಟೋರ್ ಆಗ್ಬಿಟ್ಟು ಒಂದು ಕಾಂಪ್ಲೆಕ್ಸ್ ಮಾಡ್ಕೊಳ್ತದೆ. ಅಲ್ಲಲ್ಲಿ ಏನಾಗಿರ್ತದೆ, ಕಾಂಪ್ಲೆಕ್ಸ್ ಮಾಡ್ಕೊಂಡಿರ್ತದೆ. ಎಲ್ಲಿ? ಗ್ರಾನಾ ಪಾರ್ಟ್ ಅಲ್ಲಿ, ಥೈಲಕಾಯ್ಡ್ ಪಾರ್ಟ್ ಅಲ್ಲಿ. ಆಲ್ ದೀಸ್ ಪಿಗ್ಮೆಂಟ್ಸ್ ಸ್ಟೋರ್ಡ್ in the form of centers or complex. That is called light harvesting complexes. ಆ ರೀತಿ ಸ್ಟೋರ್ ಮಾಡ್ಕೊಂಡಿದೆಯಲ್ಲ ಈ ತರ ಕಾಂಪ್ಲೆಕ್ಸ್ ಆಗಿ, ಅದನ್ನ ಏನಂತ ಕರಿತೀವಿ? ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್, ಶಾರ್ಟ್ಲಿ ಟರ್ಮ್ಡ್ ಆಸ್ LHC. ಏನಂತ ಕರಿತೀವಿ? LHC, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಇನ್ ಗ್ರಾನಾ ಪಾರ್ಟ್. ಯಾವಾಗಿದು? ಲೈಟ್ ರಿಯಾಕ್ಷನ್ ಅಲ್ಲಿ ನಡೆಯುವಂಥದ್ದು. ಏನಾಗತ್ತಲ್ಲಿ? So these complexes are of two types. ಈ ಕಾಂಪ್ಲೆಕ್ಸ್ ಏನಿದೆ, ಆ ಪಿಗ್ಮೆಂಟ್ಸ್ ಅನ್ನು ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥ ಕಾಂಪ್ಲೆಕ್ಸ್ ಎರಡು ರೀತಿಯಾಗಿ ಕಾಣಿಸುತ್ತೆ, ಎರಡು ಸೈಟ್ ಆಗಿ ಕಾಣಿಸುತ್ತೆ. ಸೊ one site is called PS1, another site is called PS2. What is meant by PS? Photosystem 1, Photosystem 2. These two nothing but light harvesting complexes where the pigments are stored. ಏನಿದು? ಆ ಪಿಗ್ಮೆಂಟ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿರುವಂತ ಒಂದು ಕಾಂಪ್ಲೆಕ್ಸ್, ಅದು ಸೈಟ್. ಅದು ಈ ಎರಡು ಸೈಟ್ ಅನ್ನ ಏನಂತ ಹೇಳ್ತೀವಿ ನಾವು? ಫೋಟೋಸಿಸ್ಟಮ್ 1 ಅಂಡ್ ಫೋಟೋಸಿಸ್ಟಮ್ 2. ದಟ್ ಈಸ್ PS1 ಅಂಡ್ PS2. So these two are called light harvesting complexes, PS1 and PS2. What next? ಏನಾಗ್ತದೆ ಇಲ್ಲಿ? PS1, photosystem 1, where the pigments absorbed light wavelength of 700. ಯಾವ ವೇವ್ ಲೆಂತ್ ನ ಲೈಟ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ತದೆ PS1 ಕಾಂಪ್ಲೆಕ್ಸ್? ಅದು ಫೋಟೋಸಿಸ್ಟಮ್ 1 700 ವೇವ್ ಲೆಂತ್ ಇರುವಂತಹ ಲೈಟ್ ಅನ್ನ, ಫೋಟಾನ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಇನ್ PS2 ಅಬ್ಸಾರ್ಬ್ಡ್ 680 ವೇವ್ ಲೆಂತ್ ಆಫ್ ಲೈಟ್. ಯಾವ ವೇವ್ ಲೆಂತ್ ಲೈಟ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ತದೆ? 680.
680 ಲೈಟ್ ವೇವ್ ಲೆಂತ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ತದೆ. PS1 ಆಲ್ಸೋ ಕಾಲ್ಡ್ P700. ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ P700 ಸಿಸ್ಟಮ್. ದಿಸ್ ಈಸ್ ಆಲ್ಸೋ ಕಾಲ್ಡ್ P680 ಸಿಸ್ಟಮ್. ಇದನ್ನೇನಂತ ಕರಿತೀವಿ P1700, P2680 ಅಂತ ಕರಿತೇವೆ. ಬಿಕಾಸ್ PS1 absorbs 700 wavelength of light, PS2 absorbs 680 wavelength of light. Hence it is called P700, P680. ಆ ರೀತಿಯಿಂದ ನಾವು ಇಲ್ಲಿ ಕರಿತೇವೆ. ಏನಾಗುತ್ತೆ ಈಗ ನೋಡೋಣ. ಸೊ ಇನ್ ದಿ ಫೋಟೋ ಸಿಸ್ಟಮ್ 2, ಇಲ್ಲಿ ಫೋಟೋ ಸಿಸ್ಟಮ್ 2 ನಲ್ಲಿ PS2 ನಲ್ಲಿ ಏನಾಗ್ತದೆ, ಫೋಟಾನ್ಸ್ light energy molecules are trapped to PS2, that is light harvesting complex like PS2 photo system 2. ಮೊದಲು ಆ ಫೋಟಾನ್ಸ್ ಸೂರ್ಯನಿಂದ ಬಂದಂತ ವೇವ್ ಲೆಂತ್ ಏನಿದೆ, ಲೈಟ್ ವೇವ್ ಲೆಂತ್, ಅದನ್ನ ವಿಸಿಬಲ್ ಲೈಟ್ ಅಂತ ಹೇಳ್ತೀವಿ. ಆ ವೇವ್ ಲೆಂತ್ ಏನಾಗಿರ್ತದೆ, ಎನರ್ಜಿ ಮಾಲಿಕ್ಯೂಲ್ಸ್ ಇರುತ್ತೆ ಅದರಲ್ಲಿ. ಆ ಮಾಲಿಕ್ಯೂಲ್ಸ್ ಅನ್ನ ಏನಂತ ಹೇಳಿದ್ವಿ ನಾವು, ಫೋಟಾನ್ಸ್. ಈ ಫೋಟಾನ್ಸ್ ಏನಾಗುತ್ತೆ, ಮೊದಲು PS2 ಅನ್ನ ಟ್ರ್ಯಾಪ್ ಮಾಡ್ಕೊಳ್ತದೆ, ಅಲ್ಲಿಗೆ ಟ್ರ್ಯಾಪ್ ಆಗ್ತದೆ. ಸೊ ಫೋಟಾನ್ಸ್ ಟ್ರ್ಯಾಪ್ಡ್ ಆರ್ ಟ್ರ್ಯಾಪಿಂಗ್ ಟು PS2 LHC, ದಟ್ ಈಸ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್, PS2 ಗೆ ಬರ್ತದೆ. ಬೈ ದಟ್ ಟೈಮ್ ದಿ PS2 absorb photons, immediately released electrons, those electrons are excited. ಆ ಎಲೆಕ್ಟ್ರಾನ್ ಮಾಲಿಕ್ಯೂಲ್ಸ್ ಏನಾಗ್ತದೆ, ಎಕ್ಸೈಟ್ ಆಗ್ತದೆ, excited and comes out. PS2 ಇಂದ ಏನಾಗುತ್ತದೋ ಹೊರಗೆ ಬರ್ತದೆ. Now those excited electrons picked by electron acceptors. Look at this. So primary acceptors. ಇಲ್ಲೇನಾಗಿದೆ ನೋಡಿ, ಫೋಟಾನ್ಸ್ ಸೂರ್ಯನಿಂದ ಬಂದಂತಹ ವೇವ್ ಲೆಂತ್ ಅಲ್ಲಿ, ವಿಸಿಬಲ್ ಲೈಟ್ ಅಲ್ಲಿ 680 ಮೊದಲು ಏನಾಗುತ್ತೆ, PS2 ಗೆ ಟ್ರ್ಯಾಪ್ ಆಗ್ತದೆ ಫೋಟಾನ್ಸ್, ಎನರ್ಜಿ ಮಾಲಿಕ್ಯೂಲ್ಸ್. ಇದೇನಿದು ಪಿಗ್ಮೆಂಟ್ಸ್, ಇದೆಲ್ಲ ಪಿಗ್ಮೆಂಟ್ಸ್. ಇದು ರಿಯಾಕ್ಷನ್ ಸೆಂಟರ್. ಯಾವಾಗ ಫೋಟಾನ್ಸ್ ಬಂದಿದ್ದು ಗ್ರಾನಾದ ಒಳಗಡೆ ಇರ್ತಕ್ಕಂಥ ಪಿಗ್ಮೆಂಟ್ಸ್ ಅನ್ನ ರೀಚ್ ಆಗ್ತದೋ, ರಿಯಾಕ್ಷನ್ ನಡೀತಾ ಹೋಗ್ತದೆ. ಆ ರಿಯಾಕ್ಷನ್ ಅಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ಸ್ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ್ದು ಏನಾಗುತ್ತೆ, ಎಕ್ಸೈಟ್ ಆಗಿರುವಂತ ಎಲೆಕ್ಟ್ರಾನ್ಸ್ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರ್ತದೆ. ನಿಮಗೆಲ್ಲ ಕೆಮಿಸ್ಟ್ರಿಯಲ್ಲಿ ಓದಿದ್ದೀರಾ, ಆರ್ಬಿಟ್ ಹೌದಲ್ವಾ, ಕವಚ. ಆ ಕವಚದಲ್ಲಿ ಸುತ್ತುತ್ತಾ ಇರ್ತದೆ ಆರ್ಬಿಟ್ ಅಲ್ಲಿ. ಆಗೇನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಅನ್ನ ಪಿಕ್ ಮಾಡುತ್ತೆ ಒಂದು ಸೆಂಟರ್. ಅದನ್ನೇನಂತ ಕರಿತೀವಿ, ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂತ ಕರಿತೀವಿ. ಏನು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂದ್ರೆ ನಥಿಂಗ್ ಬಟ್ ಎ ಸೆಂಟರ್. ಸೊ ಆ ಹೊರಗಡೆ ಸುತ್ತುವಂತಹ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಅನ್ನ, ಈ ಎಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡುತ್ತೆ, ಈ ಅಕ್ಸೆಪ್ಟಾರ್ ಇದೆಯಲ್ಲ, ಈ ಅಕ್ಸೆಪ್ಟಾರ್ ಏನ್ ಮಾಡುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಏನಾಗ್ತದೆ, ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಅದು ಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗ್ತದೆ. ಆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಏನಿರ್ತದೆ, ಸೈಟೋಕ್ರೋಮ್ ಸೆಂಟರ್ಸ್ ಇರ್ತದೆ. Look at this diagram. Just a minute. So I will write that diagram. Electron transport system. Electron transport system. ಈಗ PS2 ನಿಂದ ಬಂದಂತಹ ಆ ಫೋಟಾನ್ಸ್ ಆ PS2 ನಲ್ಲಿ ಏನಾಗ್ತದೆ, ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತದೆ ಪಿಗ್ಮೆಂಟ್ಸ್. ಆ ಪಿಗ್ಮೆಂಟ್ಸ್ ಏನ್ ಮಾಡುತ್ತೆ, ಅದನ್ನ ಟರ್ನ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತದೆ. ಆ ಎಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡುತ್ತೆ, ಆರ್ಬಿಟಲ್ ಸುತ್ತುವಂತ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಅನ್ನ ಈ ಒಂದು ಅಕ್ಸೆಪ್ಟಾರ್ ಅದನ್ನ ಏನ್ ಮಾಡುತ್ತೆ, ಪಿಕ್ ಮಾಡಿಕೊಂಡು ETS ಗೆ ಕಳಿಸುತ್ತೆ. ETS ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಈ ETS ಅಲ್ಲಿ ಏನಾಗ್ತದೆ, ಸೈಟೋಕ್ರೋಮ್ ಇರ್ತದೆ. ಏನು ಸೈಟೋಕ್ರೋಮ್ ಅಂದ್ರೆ, cytochrome nothing but electron receiving and electron transporting centers. ಏನು cytochrome ಅಂದ್ರೆ electron receiving cytochromes.
ಸೈಟೋಕ್ರೋಮ್ಸ್. ಹಾಗಂದ್ರೆ ಎಲೆಕ್ಟ್ರಾನ್ ರಿಸೀವಿಂಗ್ and transporting centers called cytochromes. ಏನಂತ ಕರಿತೀವಿ ಅದನ್ನ? ಸೈಟೋಕ್ರೋಮ್ಸ್ ಅಂತ ಕರಿತೇವೆ. ಈಗ ನೋಡೋಣ ಯಾವ ರೀತಿ ಇಲ್ಲಿ ಈ ರೀತಿ ನಡೆಯುತ್ತೆ ಅನ್ನೋದನ್ನ. ಫಸ್ಟ್ ಒನ್ LHS. ಸೊ ಇಲ್ಲಿಂದ ಏನಾಗುತ್ತೆ? ಫೋಟಾನ್ಸ್ ನಮಗೆ ಬರ್ತದೆ ಲೈಟ್ ಇಂದ ಫೋಟಾನ್ಸ್ ಏನಾಗುತ್ತೆ ಇಲ್ಲಿಗೆ ಎಮಿಟ್ ಆಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ? ಒಂದು ಅಕ್ಸೆಪ್ಟಾರ್ ಬರ್ತದೆ, ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಸೆಂಟರ್. ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಸೆಂಟರ್. ಈಗ ಇಲ್ಲಿರ್ತಕ್ಕಂಥದ್ದು ಏನಾಗುತ್ತೆ? ಲೈಟ್ ಹೇಗೆ ಇನ್ನೊಂದು ಸೆಂಟ್ರಿಗೆ ಹೋಗ್ತದೆ, LHC ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಇಲ್ಲಿಗೆ ಟ್ರ್ಯಾಪ್ ಆಗ್ತದೆ. ಇದು 1, ಇದು 2. ಇದ್ಯಾವುದಿದು? PS2. ಇದ್ಯಾವುದಿದು? PS1. ಈಗ ಇದು ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಸೆಂಟರ್. ಇದು ಇಲ್ಲಿಂದ ಏನಾಗಬೇಕಿದು? ನೆಕ್ಸ್ಟ್ ETS ಗೆ ಬರ್ತದೆ. ETS ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗೆ ಬರ್ತದೆ. ಇಲ್ಲಿ ಯುಟಿಲೈಸೇಷನ್ ಆಫ್ ಏನಾಗ್ತದೆ? ಇಲ್ಲಿ ಯುಟಿಲೈಸೇಷನ್ ಆಫ್ ATP plus P ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿಂದ ಏನಾಗಬೇಕು? ಅದು ಇಲ್ಲಿ ಬಂದಿರತಕ್ಕಂಥದ್ದು ಅಗೈನ್ ಎಲ್ಲಿಗೆ ಹೋಗ್ತದೆ? ನೆಕ್ಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಸೆಂಟರ್. ನೆಕ್ಸ್ಟ್ ಇಲ್ಲಿಂದ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಇಂದ ಏನಾಗ್ತದೆ? NADP H plus H ಆಗ್ತದೆ. ಸೊ ಇದು ETS ಅಂತ ಕರಿತೀವಿ. ಈಗ PS2 ನಲ್ಲಿ ಬಂದಂತಹ ಆ ಫೋಟಾನ್ಸ್ ಇಲ್ಲಿ ನೋಡಿ ಲೈಟ್ ಇಂದ ಟ್ರ್ಯಾಪ್ ಆಗ್ತದೆ. ಮೊದಲು ಯಾವುದು ತಗೊಳ್ಳೋದು? PS2 ಅಂದ್ರೆ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಇಲ್ಲೇನಾಗುತ್ತೆ? ಫೋಟಾನ್ಸ್ ಬಂದ ಮೇಲೆ ಅಲ್ಲಿರುವಂತಹ ಪಿಗ್ಮೆಂಟ್ಸ್ ಏನ್ ಮಾಡ್ತದೆ? ಆ ಎಲೆಕ್ಟ್ರಾನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಆ ಎಲೆಕ್ಟ್ರಾನ್ಸ್ ಎಕ್ಸೈಟ್ ಆಗಿರ್ತದೆ. ಎಕ್ಸೈಟ್ ಆಗಿರುವಂತ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಈ ತರ ಫ್ರೀಯಾಗಿ ಹೊರಗಡೆ ಆರ್ಬಿಟ್ ಅಲ್ಲಿ ಇದ್ದಾಗ ಅದನ್ನ ಈ ಅಕ್ಸೆಪ್ಟಾರ್ ಅನ್ನುವಂತಹ ಸೈಟ್ ಏನಿದೆ, ಆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅನ್ನುವಂತ ಸೈಟ್ ಏನಿದೆ ಪಿಕ್ ಮಾಡ್ಕೊಳ್ತದೆ. ಹೊರಗೆ ಬಂದಂತಹ ಎಲೆಕ್ಟ್ರಾನ್ಸ್ ಅನ್ನ ಇದು ಪಿಕ್ ಮಾಡ್ಕೊಳ್ತದೆ. ನೋಡಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ ಮೇಲಕ್ಕೆ ಜಂಪ್ ಆಗಿ ಪುನಃ ಏನಾಗ್ತದೆ? ಅಲ್ಲಿಂದ ಫಾಲ್ಸ್ ಡೌನ್. ಎಲ್ಲಿಗೆ ಬರಬೇಕು? ಅದು ETS ಗೆ ಬರ್ತದೆ. ಈ ಅಕ್ಸೆಪ್ಟಾರ್ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತದೆ? ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಏನಿದೆ? ಸೈಟೋಕ್ರೋಮ್ ಇದೆ. ಸೈಟೋಕ್ರೋಮ್ ನಥಿಂಗ್ ಬಟ್ ಎ ಸೆಂಟರ್. ಅಲ್ಲಲ್ಲಿ ಇರ್ತಕ್ಕಂಥ ತಾಣ. ಎಂತ ತಾಣ ಅದು? ರಿಸೀವಿಂಗ್ ಅಂಡ್ ಟ್ರಾನ್ಸ್ಫರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಈ ಬಂದಿರ್ತಕ್ಕಂಥ ಅಕ್ಸೆಪ್ಟಾರ್ ಇಂದ ಬಂದಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನ ಪಡೆದುಕೊಳ್ಳುತ್ತೆ, ಹಾಗೆ ಮುಂದಕ್ಕೆ ಕಳಿಸ್ಕೊಡ್ತದೆ. ಅಂತವನ್ನೇನಂತ ಹೇಳ್ತೀವಿ? ಸೈಟೋಕ್ರೋಮ್ ಅಂತ ಕರಿತೀವಿ. ಎಲ್ಲಿರುತ್ತೆ ಸೈಟೋಕ್ರೋಮ್ಸ್? ETS ಅಲ್ಲಿ ಇರುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಇರ್ತದೆ. ನಾವು in the electron transport system picked electrons from the electron acceptor, then the electrons again comes down and again transferred to LHC, that is PS1, photosystem 1, light harvesting complex second, that is PS1. ಮೊದಲು ಯಾವುದಕ್ಕೆ ಹೋಗುತ್ತೆ? PS2 ಹೋಗ್ತದೆ. ಆ ನಂತರ ಲೈಟ್ ಫೋಟಾನ್ಸ್ ಅಲ್ಲಿಂದ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಬರುತ್ತೆ? ಎಕ್ಸೈಟೆಡ್ PS1 ಗೆ ಬರ್ತದೆ. PS1 ಇಂದ ಮತ್ತೆ ಎಲ್ಲಿಗೆ ಹೋಗ್ತದೆ? ಅದು ಅಕ್ಸೆಪ್ಟಾರ್ ಹೋಗುತ್ತೆ ಎಲೆಕ್ಟ್ರಾನ್ಸ್. then move to another electron acceptor site from PS1. So this manner of transporting of electrons from PS2 to PS1, so this is appears like Z type. ಯಾವ ರೀತಿ ನಡೆಯುತ್ತೆ? ಇಲ್ಲಿ ನೋಡಿ, ಈ ತರ ಬಂದು ಈ ತರ ಹೋಗುತ್ತೆ. look at this, ಈ ಟೈಪ್ ಹೋಗುತ್ತೆ. so this is called Z scheme reaction. ಏನಂತ ಕರಿತೀವಿ? Z scheme reaction. ಇಲ್ಲಿ ನೋಡಿ, ಹೀಗೆ ಬಂದು ಹೀಗೆ ಹೋಗಿ ಮತ್ತೆ ಹೀಗೆ ಬರುತ್ತೆ. Z scheme reaction ಅಂತ ಕರಿತೇವೆ. that is the transport of electrons
ETS, electron transporting system. That is called electron transporting system. So in the electron transporting system, electrons, photons absorbed by PS2, absorbing 680 wavelength of light. Then the excited electrons released from PS2 then jumped to up. In the orbit. Those electrons picked by electron acceptor then transferred to ETS, electron transport system. Then those electrons falls down to LHC, that is PS1 system. PS, that is photo system 1. Again accepted by electron acceptor, another electron acceptor. The whole transporting of electrons in the whole scheme appear like Z type. Hence it is called Z scheme reaction. Z scheme reaction. Here, after the completion of this reaction, release of water. Release of water. Then that release of water splits into H plus and O ions. Yenaagtade water split aagibittu H plus matte O aagtade. That reaction is called splitting of water. Adanenanta helteve navu splitting of water. Yav reeti agutte splitting of water alli nodi 2H2O give rise 4H then plus O2 plus O2. So H plus nodi water split aagibittu H ions aagtade, hydrogen ions aagtade, hage oxygen enagutte liberate aagtade. That oxygen is evolved during photosynthesis as a byproduct. Ade oxygen enagutte photosynthesis alli ಕೊನೆಯ ವಸ್ತುವಾಗಿ ರಿಲೀಸ್ ಆಗ್ತದೆ ಬೈ ಪ್ರಾಡಕ್ಟ್ ಆಗಿ. ಇಲ್ಲಿ ಫೋಟೋಸಿಂಥಸಿಸ್ ಅಲ್ಲಿ ಹೇಗೆ ಬಂತದು ಆಕ್ಸಿಜನ್? ಈ ರಿಯಾಕ್ಷನ್ ನಡೆದಾಗ ರಿಲೀಸ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗ್ತದೆ. ವೆರಿ ನೆಕ್ಸ್ಟ್ ಸ್ಟೆಪ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್. ಬಂದಂತಹ ನೀರಿನ ಮಾಲಿಕ್ಯೂಲ್ ಏನಾಗ್ತದೆ? ಸ್ಪ್ಲಿಟ್ ಆಗ್ತದೆ, ಡಿವೈಡ್ ಆಗ್ತದೆ. So splitting of water into H plus and O2, that is OH minus anta helteve, O2 aguttadu. Hydrogen ions and release of oxygen. That oxygen is an end product of photosynthesis. Ide oxygen ne horag barodu end product agi barutte photosynthesis alli. So this is electron transport system in light reaction and splitting of water. ಇದು ನಾವು ನೋಡುವಂತಹ ಲೈಟ್ ರಿಯಾಕ್ಷನ್ ನ ಸ್ಟ್ರೀಮ್. ಇದು ಯಾವ ತರ ಟ್ರಾನ್ಸ್ಪೋರ್ಟ್ ಆಗ್ತದೆ ಎಲೆಕ್ಟ್ರಾನ್ಸ್, ಹೇಗೆ ಆ ಒಂದು ಕ್ಲೋರೋಫಿಲ್ ಎ ಪಿಗ್ಮೆಂಟ್ಸ್ ಏನಾಗ್ತದೆ ಒಂದು ಮಾಲಿಕ್ಯೂಲ್ ಉಳ್ಕೊಂಡು ಹಾರ್ವೆಸ್ಟಿಂಗ್ ಆಗುತ್ತೆ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಆಗ್ತದೆ. ಒಂದೇ ಮಾಲಿಕ್ಯೂಲ್ ಉಳ್ಕೊಳ್ಳುತ್ತೆ, ಎಲ್ಲವೂ ಬಳಕೆ ಆಗುತ್ತಲ್ಲಿ. ATP ಮತ್ತು NADP ಮಾಲಿಕ್ಯೂಲ್ ಒಂದು ಉತ್ಪಾದನೆಗೆ ಬಳಕೆ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಒನ್ chlorophyll A molecule left, that becomes the LHC, light harvesting complex. There are two LHC complexes. One is PS1, photosystem 1, and PS2, photosystem 2. PS1 absorbs 700 wavelength of light. PS2 absorbs 680 wavelength of light. How electrons trapped to photosystem 2 to photosystem 1. Then how electrons moved to acceptors and ETS, electron transport system. The whole reaction nothing but a light reaction. Immediately splitting of water takes place and release of oxygen. So this is the brief summary of light reaction and ETS, electron transport system in photosystem 2 and photosystem 1. This is enough for today's class. Then I will take up the next one in the next class. Till then, goodbye.